ಚಳ್ಳಕೆರೆ ತಾಲೂಕಿನ ನಗರಂಗೆರೆ ಗ್ರಾಮದಿಂದ ಚಳ್ಳಕೆರೆ ರಾಷ್ಟ್ರೀಯ ಹೆದ್ದಾರಿವರೆಗೆ ಸಂಪರ್ಕಿಸುವ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು, ರಸ್ತೆ ನಿರ್ಮಾಣಕ್ಕೆ ಆಗ್ರಹಿಸಿ ಗ್ರಾಮಸ್ಥರು ತಾಲೂಕು ಕಚೇರಿವರೆಗೆ ಪಾದಯಾತ್ರೆ ನಡೆಸಿ ಪ್ರತಿಭಟನೆ ನಡೆಸಿದರು. ತಾಲೂಕು ಕಚೇರಿ ಎದುರು ಮನವಿ ಸ್ವೀಕರಿಸಿದ ಅಧಿಕಾರಿಗಳು ಗ್ರಾಮಸ್ಥರ ಸಮಸ್ಯೆಯನ್ನು ಆಲಿಸಿದರು. ಈ ಕುರಿತು ಪ್ರತಿಕ್ರಿಯಿಸಿದ ಲೋಕೋಪಯೋಗಿ ಇಲಾಖೆಯ ಇ ಹಕೀಂ, ನಗರಂಗೆರೆ ರಾಷ್ಟ್ರೀಯ ಹೆದ್ದಾರಿ ಸಂಪರ್ಕಿಸುವ 4 ಕಿಲೋಮೀಟರ್ ರಸ್ತೆ ನಿರ್ಮಾಣಕ್ಕೆ 5 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದ್ದು, ಅತಿ ಶೀಘ್ರದಲ್ಲೇ ಕಾಮಗಾರಿ ಪ್ರಾರಂಭಿಸಲಾಗುವುದು ಎಂದು ಭರವಸೆ ನೀಡಿದರು. ಇನ್ನೊಂದೆಡೆ ತಹಶೀಲ್ದಾರ್ ರೇಹಾನ್ ಪಾಷಾ ಅವರು ಸಹ ಸಂಬಂಧಪಟ್ಟ ಇಲಾಖೆಯೊಂದಿಗೆ ಸಮನ್ವಯ ಸಾಧಿಸಿ ಕಾಮಗಾರಿ ಶೀಘ್ರ ಆರಂಭವಾಗುವಂತೆ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ. ಗ್ರಾಮಸ್ಥರ ಅಭಿಪ್ರಾಯವೇನು? ಅಧಿಕಾರಿಗಳ ಸಂಪೂರ್ಣ ಪ್ರತಿಕ್ರಿಯೆ ಏನು? ನೀವೇ ಕೇಳಿ. ಕಾಮಗಾರಿಗಳನ್ನು ಬೇಗ ಚಾಲನೆ ಮಾಡಬೇಕು, ಜಲ್ದಿ ಮಾಡಬೇಕಂತ ಅವರು ಈಗ ಇರೋದ್ರಿಂದ ಪಟ್ಟಣಕ್ಕೆ ಹೊಂದಿಕೊಂಡಿದ್ದಂಥ ಗ್ರಾಮ ಆಗಿರೋದ್ರಿಂದ ಪ್ರತಿದಿನ ಶಾಲಾ ಮಕ್ಕಳು, ಆಟೋ ಚಾಲಕರು, ಪ್ರತಿದಿನ ವಯಸ್ಸಾದ ವೃದ್ಧರು, ಮಕ್ಕಳು ಆ ದಾರಿಯಲ್ಲಿ ಓಡಾಡಕ್ಕೆ ಬರ್ದಂಗಾಗಿದೆ. ಅವ್ರೇನು ಆಟೋ ಚಾಲಕರು ಇಷ್ಟೈದು ಜನ ಬಂದಾರ, ಇವತ್ತು ಅವರು ಒಂದು ದುಡಿಮೆ ಒಂದಿನ ಆಟೋ ಓಡಿಸಿದ್ರೆ ಸಾಯಂಕಾಲ 1000 ರೂಪಾಯಿ ಖರ್ಚಿಡ್ಬೇಕಾಗುತ್ತೆ. ಅವ್ರ ಆಟೋ ರಿಪೇರಿಗೆ ಅಂತ ಹದಗೆಟ್ಟಿದೆ. ದಯಮಾಡಿ ಮಾನ್ಯ ಶಾಸಕರು, ಅಧಿಕಾರಿಗಳು ತಾವು ಕೂಡಲೇ ಈ ಒಂದು ನಮ್ಮ ಮನವಿಯನ್ನು ಗಮನಿಸಿ ಸಂಬಂಧಪಟ್ಟ ಇಲಾಖೆಯಿಂದ ರಸ್ತೆ ಚಾಲು ಮಾಡಬೇಕಂತ ನಮ್ಮಲ್ಲಿ ಕಳಕಳಿ ಮನವಿ ಮಾಡ್ಕೊಂತ ಬೇಗ ಮುಗಿಸ್ಬೇಕಂತ ನಮ್ಮಲ್ಲಿ ಏನು ನಾವೇ ಬೀಳ್ತೀವೋ ಏನು ಅವರೇ ಬೀಳ್ತೀವೋ ಅಂತಾನೆ ಗೊತ್ತಿಲ್ಲ. ನಮ್ಮ ಶಾಸಕರಿಗೆ ಒಂದು 10 ಸಾರಿ ಹೇಳಿರ್ಬೋದು, ಆದರೆ ಅವರು ಒಂದು ಸತಿನೂ ನಮ್ಮ ಇದು ರೋಡ್ ಬಗ್ಗೆ ಸ್ವಲ್ಪನೂ ಗಮನ ಹರಿಸೇ ಇಲ್ಲ, ಸ್ವಲ್ಪನೂ ಇದು ಮಾಡ್ಕೊಂಡೇ ಇಲ್ಲ. ಎಷ್ಟು ಸತಿ ಕೇಳಿದೀವಿ ಅಂದ್ರೆ ನಾವು ಬಹಳ ಸತಿ ಕೇಳಿದ್ವಿ, ಆದ್ರೆ ಕೇಳಿದ್ದಕ್ಕೆ ಅವ್ರು ಉತ್ತರ ಕೊಟ್ಟಿದ್ದಾರೆ. ಅವ್ರು ಉತ್ತರ ಕೊಟ್ಟಿರೋದನ್ನ ಅವ್ರ ಎದುರಿಗಿಲ್ಲ, ಅವ್ರ ಎದುರಿಗೆ ಹೇಳ್ಬೇಕು. ಶಾಸಕರ ಎದುರಿಗೆ ಹೇಳ್ತೀವಿ, ಯಾಕಂದ್ರೆ ಅವ್ರು ದೊಡ್ಡವರು. ಇಲ್ಲ ತರ ಹೇಳಿದ್ರೆ ಅವ್ರು ಮತ್ತೆ ಇದು ಮಾಡ್ತಾರೆ, ಅದಕ್ಕೆ ಅವರ ಎದುರಲ್ಲೇ ಹೇಳ್ಬೇಕನ್ನ ನನ್ನ ಆಸೆ. ಶಾಸಕರು ಹೇಳ್ತೀನಿ, ಸರಿನಾ? ಕೆಲಪ್ಪ ಅನ್ನ ಕುಕ್ಕರ್ ಮೇಲೆ ಇಟ್ಟಿದೀವಿ, ಕುದಿತಾ ಇದೆ, ಅದನ್ನ ಬೇಯಿಸ್ಬಿಟ್ಟು ಅನ್ನ ಹಾಕ್ಬೇಕು, ಅದಾದ್ಮೇಲೆ ನಿಮ್ಗೆ ಅನ್ನ ಹಾಕಿ ಊಟಕ್ಕೆ ಬರೋದು ಅಂತ ನನ್ಗೆ ಮಾತು ಹೇಳಿದ್ದಾರೆ. ಈ ತರ ಹೇಳಿದ್ರೆ ಇನ್ನು ಅನ್ನ ಕುದಿತಾ ಅದು ಸೀದೋದ್ಮೇಲೆ ನಾವೇನ್ ಮಾಡ್ಲಿ? ಸೀದೋದ್ಮೇಲೆ ನಾವೇನ್ ಮಾಡ್ಲಿ ಸ್ವಾಮಿ? ತಿನ್ನಕ್ಕೂ ಬರಲ್ಲ, ನಮಗೂ ತಿನ್ನಕ್ ಬರಲ್ಲ, ಯಾವ ಜನಪ್ರತಿನಿಧಿಗಳು ತಿನ್ನಕ್ ಬರಲ್ಲ. ನಾವಿರೋಡು ಕಷ್ಟಪಟ್ಟು ಕೇಳಿ ರೋಸ್ಗೆ ಆಗಿದ್ದಾಗಲಿ. ಮೊನ್ನೆ ನಾನೇ ನಾನೇ ಹೋಗಿ ಕೇಳಿದ್ದೀನಿ. ಇದ್ರ ಮೇಲೆ ನಮ್ಮ ಶಾಸಕರಿಗೆ ಬೇಕು. ಸುಮಾರು 15 ವರ್ಷದಿಂದ ಆಟೋ ಡಿಪಾರ್ಟ್ಮೆಂಟಲ್ಲಿ ಆಟೋ ಡ್ರೈವಿಂಗ್ ಮಾಡ್ತಾ ಇದ್ದೀನಿ. ನಮ್ಮ ನಗರಂಗೆರೆ ರೋಡು ಎಷ್ಟು ಹದಗೆಟ್ಟಿದೆ ಅಂದರೆ ಅಲ್ಲಿಂದ ಚಳ್ಳಕೆರೆ ಬರೀ ನೆಂದರು ಹೋಗ್ಲಿಕ್ಕೆ ಬರೋಕ್ಕೆ 15 ನಿಮಿಷ ಬೇಕು, ಅಷ್ಟೊಂದು ಹದಗೆಟ್ಟಿದೆ. ಗರ್ಭಿಣಿ ಮಹಿಳೆಯರಂತೂ ಓಡಾಡೋದು ಭಾಳ ಕಷ್ಟ. ಇವರು ಸ್ಕೂಲ್ ಮಕ್ಕಳಿಗಂತೂ ಭಾಳ ಹೇಳ್ಬಾರ್ದು, ಅಷ್ಟೊಂದು ಇದಾಗಿದೆ. ಟೈಮ್ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ. ಮಾಧ್ಯಮ ಮಿತ್ರರಿಗೆ ನಾನು ನಮಸ್ಕರಿಸುತ್ತಾ, ಒಂದು 2 ವರ್ಷದಿಂದ KDP ಮೀಟಿಂಗಲ್ಲಿ ಮಾನ್ಯ ಶಾಸಕರಾದ ಟಿ ರಘುಮೂರ್ತಿ ಸಾಹೇಬರು ಎಲ್ಲ ಅಧಿಕಾರಿಗಳ ಜೊತೆ ಇದ್ರ ಬಗ್ಗೆ ಸಂವಾದ ಮಾಡಿದರು. ಎಲ್ಲ ಅಧಿಕಾರಿಗಳನ್ನು ಕೂಡಿಸ್ಕೊಂಡು ನೀವು ಇದನ್ನ ಒಂದು ಒಳ್ಳೆ, ಇದು ನಮ್ಮ ನಗರಂಗೆರೆಗೆ ಅಡ್ಜಸೆಂಟ್ ಆಗಿರ್ತಕ್ಕಂಥ ಸಿಟಿ ಆಗಿರೋದು ನಗರಂಗೆರೆ, ದಯವಿಟ್ಟು ಸ್ವಲ್ಪ ದೊಡ್ಡದಾಗಿದೆ, ಅಗಲೀಕರಣ ಮಾಡಿಬಿಟ್ಟು ಮಾಡಬೇಕು ಎಲ್ಲ ಅಧಿಕಾರಿಗಳು ತಿಳಿಸಿದೆ. ಆದರೆ 2 ವರ್ಷ ಆದರೂ ಕೂಡ ಇದುವರೆಗೂ ಯಾವುದೇ ಒಂದು ರೋಡಿನ ಅಭಿವೃದ್ಧಿ ಯಾವುದೂ ಆಗಿಲ್ಲ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೇ ಇದಕ್ಕೆ ನೇರ ಹೊಣೆ ಅಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಅಧಿಕಾರಿಗಳು ಇದ್ರ ಬಗ್ಗೆ ಇಲಾಖೆ ನಮ್ಮ ಹಕೀಂ ಸರ್ ಇದ್ದಾರೆ, ತಹಸೀಲ್ದಾರ್ ಸಾಹೇಬ್ ಇದ್ದಾರೆ. ಈಗ ಅವ್ರ ಕಡೆಯಿಂದ ಅಧಿಕೃತವಾದ ಮಾಹಿತಿ ಏನಿದೆ ಅದು ಕನ್ಫರ್ಮ್ ಮಾಡ್ತಾರೆ. ಸಾಹೇಬ್ರು ಮಾತಾಡ್ತಾರೆ, ಸುಮ್ಮನೆ ಮದುವೆ ಕೊಡ್ರಪ್ಪ. ಹಠ ನಿಂತ್ಕೊಬೇಡ್ರಿ. ಇಲ್ಲಿ ಕೇಳಂಗ್ ಮಾತಾಡಿ ಸರ್. ಈಗ ತಾವೇನು ಕೇಳ್ತಾ ಇದ್ದೀರೋ ಇದ್ರ ಬಗ್ಗೆ ಆಲ್ರೆಡಿ 9,04,2026 ಆಲ್ರೆಡಿ ಸೆಟಲ್ ಆಗಿದೆ. ಈಗ ಕೆಲಸ ಸ್ಟಾರ್ಟ್ ಆಗಿದೆ. ತೋರಿಸಿ ಕಾಪಿ ತೋರಿಸಿ ಸ್ಯಾಂಕ್ಷನ್ ಆಗಿದೆ.
ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ, ಕೆಲಸ ಸ್ಟಾರ್ಟ್ ಆಗಬೇಕಾಗಿದೆ. ನಿಮಗೆ 9/4ಕ್ಕೆ ಅಗ್ರಿಮೆಂಟ್ ಆಗಿದೆ. ಇದ್ರ ಜೊತೆಗೆ ಕಾಂಟ್ರಾಕ್ಟರ್ಗಳಿಗೆ ಅಗ್ರಿಮೆಂಟ್ ಮಾಡಿದ್ದಾರೆ. ಇದ್ರ ಬಗ್ಗೆ ಏನು ಮಾಹಿತಿ ಇದೆಯೋ ನಮ್ಮ ಇಂಜಿನಿಯರ್ ಅವರು ನಿಮಗೆ ಮಾಹಿತಿ ಕೊಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಇದು ನಗರಂಗೆರೆ ರಸ್ತೆ, ನಗರಂಗೆರೆಯಿಂದ ದೇವರಮರಿಕುಂಟೆವರೆಗೂ ನಮ್ದು ಅದು ರೋಡ್ ನಾಮಕಲ್ಚರ್ ಇರೋದು 16 ಕಿಲೋಮೀಟರ್ ಟೋಟಲ್ ರಸ್ತೆ ಉದ್ದ ಇರೋದು. ಈಗ ನಾವು ಮಾಡ್ತಾ ಇರೋದು ಈಗ 5 ಕೋಟಿಗೆ ಶಾಂಕ್ಷನ್ ಆಗಿದೆ ಇದು ರಸ್ತೆ. 4 ಕಿಲೋಮೀಟ್ರು ನಾವು ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದೀವಿ, ಕಿತ್ತೆ ಮಾಡ್ತೀವಿ. ಈಗ ಏನು ಅದು ಇದಿರೋದನ್ನ ನಾವು ಅದ್ರ ಮೇಲೆ ಬ್ಯಾಚ್ ಅದಿಲ್ಲ. ಈಗ 4 ಕಿಲೋಮೀಟ್ರಲ್ಲಿ ಯಾವುದು ಮೇನ್ ರೋಡಿಂದ ನಗರಂಗೆರೆವರೆಗೂ ಪೂರ್ತಿ ಕಿತ್ತು ಅದನ್ನು ಅಗಲಾನು ಮಾಡ್ತಿದ್ದೀವಿ. ಈಗಿರೋದು 375 ಇರೋದು, ನಾವು 7 ಮೀಟ್ರು 200 ಮೀಟ್ರು 260 ಮೀಟ್ರು ಎಲ್ಲಿ ರೈಲ್ವೆ ಲೈನ್ ಇದೆಯಲ್ಲ ಅಲ್ಲಿವರೆಗೂ 7 ಮೀಟ್ರ್ ಮಾಡ್ತಾಯಿದ್ವಿ. ರೈಲ್ವೆ ಲೈನ್ ಆದಮೇಲೆ ಇದ್ರವರೆಗೂ 5.5 ಮೀಟ್ರ್ ಆಗಲಿಕ್ಕೆ ನಾವು ರಸ್ತೆನ ಅಗಲಿ ಮಾಡಲಿಕ್ಕೆ ನಾವು ಇದರಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಈಗ ಇದು ಇದು ಟೆಂಡರ್ ಆಗಿ ಈಗ 9/4/26ಕ್ಕೆ ಅಗ್ರಿಮೆಂಟು ಆಗಿದೆ. ಇದು ಗುತ್ತಿಗೆದಾರರು ಬಲ್ಲಂ ರೆಡ್ಡಿ ಅಂತ ಹೇಳ್ಬಿಟ್ಟು ಚಿತ್ರದುರ್ಗ, ಇವರು 1 ವಾರ ಟೈಮ್ ಕೇಳಿದ್ದಾರೆ. ಇನ್ನೊಂದು ವಾರದಲ್ಲಿ ಈ ವರ್ಕ್ನ ನಾವು ಸ್ಟಾರ್ಟ್ ಮಾಡ್ತಿದ್ವಿ. ಲಾಸ್ಟ್ ಟೈಮ್ ನೀವು 5 ತಿಂಗಳು